Appearing for petitioner. Because of threat, my lord, now the petitioner husband, wife has been admitted to hospital, my lord. Who gave you threats, sir? Daughter-in-law, my lord. Daughter-in-law giving threat to whom? Mother-in-law? Yes, my lord. Now the husband is in the hospital. He is not coming to the house. Of course, between daughter-in-law and mother-in-law, obviously he'll be in the hospital. ಅಲ್ಲ ಅವ್ರಿಗೆ ವಯಸ್ಸಾಗೋಗಿದೆ 65 ವರ್ಷ. ಯಾರಿಗೆ? ಅವ್ರಿಗೆ ಅತ್ತೆಗೆ. ಸರಿ. ಈಗ ಫಾದರ್ ಇನ್ಲಾ 68, ಅವ್ರ ಸ್ವಂತ ಮನೆ. ಸರಿ. ಈಗ ಸೊಸೆ ಅಲ್ಲಿ ಡೈವರ್ಸ್ ಕೇಸು ಡಿಸ್ಮಿಸ್ ಆಗ್ತಿದಂಗೆ ಕಾಂಜುಗಲ್ ರೈಟ್ಸ್ ಗೆ ಹಸ್ಬೆಂಡ್ ಗೆ 3 ತಿಂಗಳ ಒಳಗಡೆ ಕರ್ಕೊಂಡು ಹೋಗಿದ್ದ. ಇವ್ರು ಬಂದು ಪೊಲೀಸ್ ಪ್ರೊಟೆಕ್ಷನ್ ಮದರ್ ಇನ್ ಲಾಗ್ ಬೇಕಾ? petitioner wife ಗೆ ಇಬ್ರಿಗೂ. Now my lord, the Assam court my lord granted police protection. Thereafter my lord ಬಾಗಿಲು ಮುರಿದಿತ್ತಲ್ಲ ಅದೇನೆ ಸೇಮ್. ಈಗ ಏನಂತ ಇದ್ದಾರೆ ಅಂದ್ರೆ ಅದೇ ಬಾಗಿಲು ಅದೇ ಈಗ ಏನಂತಾರೆ ಒಂದು ಬಾಗಿಲು ಇಟ್ಕೊಂಡು 3 ಪೆಟಿಷನ್ ಹಾಕಿದ್ದೀರಾ ನೀವು? ಅಲ್ಲ ನಾನು ಸೂಟ್ ಹಾಕಿ ಇಂಜೆಕ್ಷನ್ ತಗೊಂಡೆ. ಇಂಜೆಕ್ಷನ್ ಬೇರೆ ಹಾಕಿದ್ದಾರೆ ಬಾಗಿಲ ಮೇಲೆ. ಇಂಜೆಕ್ಷನ್ ತಗೊಂಡ್ಮೇಲೆ ಐ ಸಾಟ್ ಫಾರ್ ಪೊಲೀಸ್ ಪ್ರೊಟೆಕ್ಷನ್. ಸೇಮ್ ಡೋರ್ 4th ಪೆಟಿಷನ್. ನಾವು ಮಲಾಡ್ ಅವು ಸೊಸೆ ಒಳಗಡೆ ಬಂದು ಸೇರ್ಕೊಂಡಿದ್ದಾರೆ. ಒಳಗಡೆ ಬಂದು ಸೇರ್ಕೊಂಡಿದ್ದಾರಾ? ಹೌದು, ಈಗ ಬಂದು ಸೇರ್ಕೊಂಡಿದ್ದು ಹಸ್ಬೆಂಡ್ ಬಂದ್ರು. ಬಾಗಿಲು ಹೊಡೆದ್ರು. ಮೊನ್ನೆ ತಿರುಗಿ ಹೋಗಿದ್ದವ್ರು ತಿರುಗಿ ಬಂದ್ರು. ಬಂದು ಥ್ರೆಟನ್ ಮಾಡಿ ಈಗ ಒಳಗಡೆ ಇದ್ದಾರೆ. ಬಿಕಾಸ್ ಆಫ್ ಥ್ರೆಟ್ ಮಲಾಡ್ ಪೆಟಿಷನರ್ ವೈಫ್ ಹ್ಯಾಸ್ ಬಿನ್ ಅಡ್ಮಿಟೆಡ್ ಟು ಹಾಸ್ಪಿಟಲ್. ಈಗ ಪೆಟಿಷನರ್ ಮನೆ ಒಳಗಡೆ ಹೋಗಲ್ಲ, ಯಾಕೆಂದ್ರೆ ಅವ್ರೇನು ಬೇರೆ ತರ ಕೇಸ್ ಹಾಕ್ಬಿಟ್ಟು ಇದಾಗುತ್ತೆ ಅಂದ್ಬಿಟ್ಟು ಈಸ್ ನಾಟ್ ಗೋಯಿಂಗ್ ಟು ದಿ ಹೌಸ್. ಕಾಂಪ್ಲಿಕೇಟೆಡ್ ಕೇಸ್ ಸರ್. ವಾಟ್ ಇಸ್ ದಿಸ್? ಈವನ್ ಪೊಲೀಸ್ ಕೆನಾಟ್ ಸಾಲ್ವ್. CBI ಕೊಟ್ಬೇಡ. ಅವರು ಕೋರ್ಟ್ ಇಂದ ಆರ್ಡರ್ ತನ್ನಿ ನಾವು ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತೀವಿ. ಬಟ್ ಫಿಟ್ ಕೇಸ್ ಟು ಗಿವ್ ಇಟ್ ಟು CBI. Issue of national importance. What is this, sir? Mother-in-law, father, what is this problem? ಇದೆಲ್ಲ ನೀವು police protection ಇದಕ್ಕೆ. My lord, the case is like this, madam. Wait, sir. Wife has filed case. Husband has filed case for divorce. ನೋಡಿ ಡೋರ್ ಸಾಕಾಗೋಗಿದೆ. My lord, husband has filed suit for divorce, my lord. Wife has filed suit for conjugal rights. Divorce petition is rejected, my lord. Conjugal rights ಅಲೋ ಆಗ್ತಿದ್ದಂಗೆ immediately next day 4 ಜನರು ಬಂದು ಅವರು ಹೊರಗಡೆ ಇದ್ದಾಗ ಆರೆಕೋಲು ಗಾರೆ ಎಲ್ಲ ತಗೊಂಡು ಬಾಗಿಲು ಹೊಡೆದಾಕಿ ಒಳಗಡೆ ಅದೆಲ್ಲ ತಂದಿದ್ರು ಅಂತ ಪೊಲೀಸ್ ಫೋಟೋನು ಇದೆ. ಅವ್ರಿಗೆ ಮೆಟ್ಲತ್ತದ್ದು ಇದ್ದಿತ್ತು ಎಂತದ್ದು CCTV. ಅದರಲ್ಲಿ ಅವ್ರ ಮೇಲೆ ಹತ್ತೋದು ಹೊಡೆಯೋದು ಎಲ್ಲ ಪ್ರತಿಯೊಂದು ರೆಕಾರ್ಡ್ ಆಗಿದೆ. ಅದನ್ನ ನಾವು ಲಾಡ್ಜ್ ಮಾಡಿದ್ವಿ, ಕಂಪ್ಲೇಂಟ್ ತಗೊಳ್ಳಿಲ್ಲ. ಆಮೇಲೆ ದೇರ್ ಆಫ್ಟರ್ ಫೈಲ್ ರಿಟ್ ಪಿಟಿಷನ್ ಯು ಲಾರ್ಡ್ಶಿಪ್ ಡೈರೆಕ್ಟೆಡ್ ಟು ರಿಜಿಸ್ಟರ್ ದಿ ಕಂಪ್ಲೇಂಟ್. ಆಮೇಲೆ ರಿಜಿಸ್ಟರ್ ಮಾಡಿದ್ರು. ರಿಜಿಸ್ಟರ್ ಮಾಡಿದ್ಮೇಲೆ ಅವ್ರ ಮೇಲೆ ಏನು ಕ್ರಮ ತಗೊಳ್ಳಿಲ್ಲ. ದೇರ್ ಆಫ್ಟರ್ ಮೇಲೆ ಇಂಜೆಕ್ಷನ್ ತಗೊಂಬಂದ್ರೆ ನಾವು ಹೆಲ್ಪ್ ಮಾಡ್ತೀವಿ ಅಂದ್ರು. ಇಂಜೆಕ್ಷನ್ ತಗೊಂಬಂದೆ. ದೇರ್ ಆಫ್ಟರ್ ಪೊಲೀಸ್ ಪ್ರೊಟೆಕ್ಷನ್ ಕೊಡಕ್ಕೆ ಎಲ್ಲಿದೆ ಆರ್ಡರ್ ಅಂದ್ರು. ಪೊಲೀಸ್ ಪ್ರೊಟೆಕ್ಷನ್ ತಗೊಂಡೋದೆ. ಈಗ ಅಷ್ಟರಲ್ಲಿ ವೈಫ್ ಬಂದು ಈಗ ಮನೆ ಒಳಗಡೆ ಜಗಳ ಆಡೋದು, ಹೊಡೆಯೋದು, ಬಡಿಯೋದು, ಆಮೇಲೆ ಕಾಲಿಂದ ಒದಿಯೋದು, ಕಪಾಲ್ ಕೊಡಿಯೋದು ಅತ್ತೆಗೆ, ಆಮೇಲೆ ಅಡಿಗೆ ಮಾಡಕ್ ಹೋದ್ರೆ ತಳ್ಳೋದು. ಈಗ ಅವ್ರಿಗೆ 65-70 ವರ್ಷ ಆಗಿದೆ. ಕರೆಕ್ಟ್. ಎಲ್ಲ ನೀವು ನರೇಟ್ ಮಾಡ್ತಿರೋದು ಯಾವ್ದೋ ಒಂದು ಸೀರಿಯಲ್ ನೋಡ್ದಂಗೆ. ಇಲ್ಲ, ಸೀರಿಯಲ್ಗಿನ್ನ ಇನ್ನೂ ಜೋರಾಗಿದೆ ಇದು. ಸೀರಿಯಲ್ಗಿಂತ ಜೋರಾಗಿದೆ. ಒಳಗಡೆ ಅವ್ರಿಗೆ ಗಾಬರಿ ಆಗ್ಬಿಟ್ಟು ಮೆಂಟಲ್ ಡಿಪ್ರೆಷನ್ ಆಗ್ಬಿಟ್ಟು ಶಿ ಹಸ್ ಬಿನ್ ಅಡ್ಮಿಟೆಡ್ ಟು ರಾಮಯ್ಯ ಹಾಸ್ಪಿಟಲ್. ಶಿ ಇಸ್ ಇನ್ ದಿ ಹಾಸ್ಪಿಟಲ್ ನಾವು. ಈಗ ಹಸ್ಬೆಂಡ್ ಮನೆಗೆ ಹೋಗಕ್ಕೆ ನನ್ನ ಮೇಲೆ 354 ಬೇರೆ ಏನಾನ ಕೇಸ್ ಹಾಕ್ತಾರೆ. ಇದೆಲ್ಲ ಆಯ್ತು. ಈಸ್ ಅಫ್ರೇಡ್ ಆಫ್ ದಿಸ್. ಪ್ಲೀಸ್ ಮೇಡಂ, ಇದೆಲ್ಲ ಆಯ್ತು. ಪೊಲೀಸ್ ಏನ್ ಮಾಡ್ತಾರೆ ಈಗ ನಿಮ್ಮಿಬ್ಬರ ಮಧ್ಯೆ? ನೀವು ಅಡಿಗೆ ಮಾಡ್ತಾ ಇಲ್ಲ ಸರಿಯಾಗಿ ಅಂದ್ರೆ ಅವ್ರೇನ್ ಮಾಡ್ತಾರೆ ಬಂದು? ಅಡಿಗೆ ಅಲ್ಲ, ಆಕೆ ಬಂದು ಇಂಟರ್ಫಿಯರ್ ಆಗಿ ನಮಗೆ ತೊಂದರೆ ಕೊಡ್ತಾ ಇರೋದು. ನಮ್ಗೆ ಏನ್ ಅಡಿಗೆ ಮಾಡಕ್ ತೊಂದರೆ ಕೊಡ್ತಾ ಇದ್ದಾರೆ? ಅಡಿಗೆ ಮಾಡಕ್ಕಲ್ಲ, ಎಂತೆಂತ ಮಾತುಗಳು ಆಡ್ತಾರೆ ಅಂತ ಎಲ್ಲರೂ ರೆಕಾರ್ಡಿಂಗ್ ಇದೆ. ಲಾಸ್ಟ್ ಟೈಮ್ ಪ್ರೊಡ್ಯೂಸ್ಡ್ ದಿ ಟೆಲಿಗ್ರಾಫ್ ಮೆಸೇಜ್, ವಾಟ್ಸ್ಆಪ್ ಮೆಸೇಜ್. ಲಾಸ್ಟ್ ಟೈಮ್ 173 ಪೇಜ್ ನಂಬರ್ 173 ಅವನು ತಮ್ಮ ಯಾವ ತರ ಇದ್ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ನೋಡಿದಿರಲ್ಲ. ಇದು ಅದು ಅರ್ಲಿಯರ್ ದಟ್ ಇನ್ನು ನೀವು ಮನೆಯನ್ನ ಬರ್ಕೊಡ್ದಿಲ್ದಿರೆ ನಮಗ್ ಗೊತ್ತು ಹೆಂಗ್ ಬರ್ಕೊಡೋದಕ್ಕೆ. ಮನೆ ಬಾಡಿಗೆ ಇದ್ದಾರೆ, ಅದನ್ನ ಖಾಲಿ ಮಾಡಿಸಿ ಸೊಸೆ ಕೊಡಿ, ಅಲ್ಲಿ ಇರ್ತಾಳೆ ಅಂತಾರೆ ಪೊಲೀಸ್ನವರು. ಪ್ಲೀಸ್ ಮೇಡಮ್. Who is residing? Now they are insisting throw her out of the house. We cannot throw her out of the house. ಅಯ್ಯೋ, ಡಾಕ್ಟರ್ ಆಚೆ ಕಳಿಸ್ಬೇಕಾ? ಡಾಕ್ಟರ್ ಈಗ ಬಂದು ಅವ್ರು ಇಲ್ಲಿಗಲ್ ಆಗಿ ನಮ್ಗೆ ಇಂಟರ್ಫಿಯರ್ ಆಗಿ ತೊಂದರೆ ಕೊಟ್ಟಿದ್ದು. ಆರ್ಡರ್ ಆದ್ಮೇಲೆ ಪೊಲೀಸ್ ಬಂದು ಡಾಕ್ಟರ್ ಆಚೆ ಕಳಿಸ್ಬೇಕು. ಅವ್ರು ಈಗ ರಿಜಿಸ್ಟರ್ ಮಾಡಿದ್ದಾರೆ ಕಂಪ್ಲೇಂಟ್. ಬಂದು ತೊಂದರೆ ಕೊಡ್ತಾ ಇದ್ದಾರೆ. ಸಾಟ್ ಫಾರ್ ಪೊಲೀಸ್ ಪ್ರೊಟೆಕ್ಷನ್. ನೌ ಶಿ ಇಸ್ ಇನ್ ದಿ ಹೌಸ್. On their complaint we registered and we they will investigate, don't worry. ಇನ್ವೆಸ್ಟಿಗೇಟ್ ಅಲ್ಲ, ಎವ್ರಿ ಡೇ ದೇ ಆರ್ ಟಾರ್ಚರಿಂಗ್. ಮನೆಗೂ ಹೋಗಂಗಿಲ್ಲ ನಾನು. ಎಸ್. ಮದರ್-ಇನ್-ಲಾ ಎಲ್ಲಿದ್ದಾರೆ ಈಗ? ಮದರ್-ಇನ್-ಲಾ ಶಿ ಇಸ್ ಇನ್ ದಿ ಹಾಸ್ಪಿಟಲ್, ರಾಮಯ್ಯ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ಅವರ್ ಲೈಫ್ ಇಸ್ ಇನ್ ಡೇಂಜರ್. ಲೈಫ್ ಇಸ್ ಇನ್ ಡೇಂಜರ್. ಹೌದೌದು.
From the daughter-in-law. ಹೌದೌದು, ಬಿಕಾಸ್ ಆಫ್ ಡಾಕ್ಟರ್ ಇಲ್ಲ only she is in the hospital now. Oh. Get a report. No, your lordship, I have the report. Hmm. Issued notice also. Hmm. You have registered the NCR also. Hmm. Notice has been issued. It's a matrimonial issue between the husband and wife. Hmm. She's been residing. Now all that they want is that we remove her from the house, which we No, cannot. no, that you can't do. And regarding any protection, if they require, we will give it. ಕೊಡ್ತಾರೆ. Protection ಬೇಕಾದ್ರೆ. ಕೊಡ್ತೀವಿ. Even last time I ಹೇಳಿದ್ರು, I told it. ಅವರು Police cannot. ಮೊನ್ನೆ ಏನಾಯ್ತು? ಒಂದ್ ಮೊನ್ನೆ- ನಿಮಿಷ. Police cannot protect the husband from the wife. All right? ಅಲ್ಲ, ಹಸ್ಬೆಂಡ್ ಬೇರೆ ಕಡೆ ಇದ್ದಾರೆ, ಇದು ಅತ್ತ ಮಾವನ್ ಮನೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಸ್ ದೇರ್ ಮೇಲೆ ಅಂತ ಹೌದು. police interfere ಆಗ್ಬಿಟ್ಟಿದೆ ಯಾವಾಗ ಅಂತ. ಒಂದಿನ ಬಂದಿದ್ರೆ ಶಿ ಕಾಂಟ್ ಸ್ಟೇ ಇನ್ ದಿ ಹೌಸ್ ಅಂತ ಹೇಳಿದೆ ಜಡ್ಜ್ಮೆಂಟ್. ಅದು ಯಾವ jurisdiction ಕೇಳ್ಬೇಕದ್ ಕೇಳಿ. Not in this case, we are seeking police protection. ಅದು ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಏನಾನ ಆರ್ಡರ್ ಆಗಿದೆ, ರೆಸಿಡೆನ್ಸಿಯಲ್ ಆರ್ಡರ್. ಇಲ್ಲಿ ರೆಸಿಡೆನ್ಸಿಯಲ್ ಆರ್ಡರ್ ಇಲ್ಲ ಇಲ್ಲಿ. Domestic violence case. ಇದು ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಅಲ್ಲ. ಸತಾನೆ. ಅಲ್ಲ, ಅವರು ಡೊಮೆಸ್ಟಿಕ್ ವೈಲೆನ್ಸ್ ಅಲ್ಲಿ ಆರ್ಡರ್ ಕೊಟ್ಟಿಲ್ಲ, ಅವ್ರಿಗೆ Correct. ರೈಟ್ ಆಫ್ ರೆಸಿಡೆನ್ಸ್ ಆರ್ಡರ್ ಕೊಟ್ಟಿಲ್ಲ. This is other violence. We will see. Yes, Your lordship, if there's any threat, serious threat, we will. they will take care. ಟೇಕ್ ಕೇರ್ ಅಂದ್ರೆ ಮೊನ್ನೆ ಹೊಡೆದಾಗ ಫೋನ್ ಮಾಡಿದ್ರೆ ನಿಮ್ದು ಇದೇ ಆಗೋಯ್ತ್ರಿ ಯಾವಾಗ್ಲೂ ಗೋಳು ಅಂತಾರೆ. ಈಗ ನನಗೆ ಸ್ವಲ್ಪ ಹೊತ್ತು ಮಾಡಿದ್ರೆ ಇದೆ ಅಂತೀನಿ ನಾನು. ಯಾಕಂದ್ರೆ 4ನೇ ಪೆಟಿಷನ್ ಇದೇ ಆಗೋಗಿದೆ, ಇದೇ ಬಾಗಿಲು ನೋಡಿ ನೋಡಿ ಸಾಕಾಗಿದೆ. ಸೇಮ್ ಬ್ರೋಕನ್ ಡೋರ್ ಯು ಕ್ರಿಯೇಟೆಡ್ 4 petitions. ಅಲ್ಲ, ಆತರ ಮಾಡ ಆತರ What else can there be is done? no alternate way, my lord. Husband and This is wife the and only way. mother-in-law are quarreling and you want the police to interfere, you want this court to My interfere. lord, when the city court has granted police injunction order not to interfere, she is coming and interfering. No, she is not residing. Conjugal rights ಆದ್ಮೇಲೆ ಬರೋದು ಹೋಗೋದು. ಈಗ ಮನೆ ಪೊಲೀಸ್ ಪ್ರೊಟೆಕ್ಷನ್ ಆರ್ಡರ್ ಹಬ್ಬದ ದಿನನೂ ಬಂದು ನಮಗೆ ತೊಂದರೆ ಕೊಟ್ಟು ಹೊಡೆದಿದ್ದಾರೆ. ಊಟ ಕೊಡ್ಬೇಕಾಗಿತ್ತು ಹಬ್ಬದ ದಿನ ಬಂದು. ಊಟ ಅಲ್ಲ, ಅಡಿಗೆ ಮಾಡಕ್ಕೆ ಬಿಡಲ್ಲ ಅಲ್ಲಿ. ಓ, ಅದು ಪ್ರಾಬ್ಲಮ್ ಆಗಿದೆ. ಅಡಿಗೆ ಮಾಡಕ್ಕೂ ಬಿಡಲ್ಲ, ಬಾಯಿಗೆ ಹೋದಂಗ್ ಬೈತಿರ್ತಾರೆ. ಆಯ್ತು, ಅವು ಮಾತುಗಳು ಕೇಳಿಸ್ಕೊಂಡ್ರೆ ಒಂಥರ ಇರುತ್ತೆ. ನೀವ್ಯಾಕೆ ಕೇಳಿಸ್ಕೊಂಡು? ಅಲ್ಲ, ಮನೆ ಒಳಗಡೆ ಇದ್ದಾಗ ಬಾಯಿಗೆ ಹೋದಂಗ್ ಬೈತಾರೆ. ಯಾರು ಹೇಳಿದ್ದು? ಅದು ರೆಕಾರ್ಡಿಂಗ್ ಇದೆ, ಅವ್ರು ತಗೊಂಬಂದಿದ್ದಾರೆಲ್ಲ. ಆಯ್ತು. List the matter on 2nd May. Yes. The learned HCGP undertakes that if there is any threat to the life or limb of the petitioner or his wife, and if the threat is projected to be in real time, the police would grant necessary protection after analysis of such threat. Submission is placed on record. Petitioner is at liberty to move the vacation bench if need arises. Bari namge One submission, my vacation lord. bench Now is the open. petitioner is afraid of going to the house because, my lord, she may lodge some type of cases, my lord. Some type of cases that we can't help, sir. After the ಅಲ್ಲ, last ಅವ್ರ ಮನೆಗೆ ಹೋಗಕ್ಕೆ ಎದುರ್ತಾ ಇದ್ದಾರೆ. ಏನ್ ಮಾಡಕ್ಕಾಗತ್ತೆ? ಅವ್ರು ಕೇಸ್ ರಿಜಿಸ್ಟರ್ ಮಾಡ್ತೀನಿ ಅಂದ್ರೆ ಅಲ್ಲ, ಅವ್ರು ಸುಳ್ಳೆ ಕಂಪ್ಲೇಂಟ್ ಕೊಟ್ಬಿಟ್ರೆ ನಾವೇನ್ ಮಾಡೋದು ಅಂತ ಕೇಸ್ ಹಾಕಿ ಕೇಸ್ ಹಾಕಿ ಒಳಗಡೆ ಹಾಕ್ತಾರೆ ಅವರು. ಮಾಡಿ. ಎಸ್, ದಿಸ್ ಇಸ್ ದಿ ಅಪ್ರೆನ್ಷನ್. ವಾಟ್ ಡೂ ಸರ್? ಅಲ್ಲ, ಸಾರಿ, ಜೂನ್. ಎಸ್, ನೆಕ್ಸ್ಟ್. ಇದು ಮುಗಿಯಲಾಗದ ಕತೆ. ಸಮ್ ಟೈಪ್ ಆಫ್ ಸಮ್ ಟೈಮ್ ಬಾಂಬ್. ಅಲ್ಲ, ಅವ್ರನ್ನ ಹೊರಗಡೆಗೆ ಹಾಕೋದಕ್ಕೆ. ಹೊರಗಡೆಗೆ ಹಾಕೋದಕ್ಕೆ. ಸೊ ಇದು ಇಶ್ಯೂ. ಯು ವಾಂಟ್ ಟು ಥ್ರೋ ದಿ ಡಾಟರ್ ಇನ್ ಲಾ ಔಟ್. ಅಲ್ಲ, ಇಲ್ಲಿಗೆಲ್ಲ ಬಂದು ಇಂಟರ್ಫಿಯರ್ ಆಗ್ತಾ ಇದ್ದಾರೆ. ಆಯ್ತು. ಅಲ್ಲ, ಈಗ ಬಂದು You ask the court to pass another order if you want the daughter-in-law to be out. I have directed police protection. They will give you. Collateral proceedings initiate ಮಾಡಬೇಡಿ, ಆಚೆ ಕಳ್ಸಕ್ಕೆ. Yes, next. 238